ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರೋ ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ. ಹಿಂದಿನ 46ನೆಯ ಅಧ್ಯಾಯದಲ್ಲಿ ಶ್ರೀ ಪೀಠಿಕಾಪುರದಿಂದ ಪಂಚದೇವ್ ಪಹಾಡ್ಗೆ ತಂದೆ ತಾಯಿಯರನ್ನು ಕರೆಸುವುದು ಎಂಬ ಭಾಗದಲ್ಲಿ ಶಂಕರ ಭಟ್ಟರು ಹಾಗೂ ಧರ್ಮಗುಪ್ತರಿಗೆ ಮಾರ್ಗದಲ್ಲಿ ಧನಗುಪ್ತರೆಂಬ ವೈಶ್ಯ ಕುಟುಂಬ ಪರಿಚಯವಾಗಿ ಅವರೊಡನೆ ಕುದುರೆ ಗಾಡಿಯಲ್ಲಿ ಪಯಣ ಕೊಂಡವೀಡು ಕಡೆಗೆ ಮುಂದುವರೆಯಿತು. ಧನಗುಪ್ತರು ಹಿಂದೆ ವೆಂಕಟಪ್ಪಯ್ಯ ಶ್ರೇಷ್ಠಿಗಳ ಮನೆಯಲ್ಲಿ ಶ್ರೀಪಾದರ ದರ್ಶನ ಪಡೆದಾಗ ಅವರು ಮುಂದೆ ನಿನ್ನ ಮಗನ ಮದುವೆಯ ಸಂದರ್ಭದಲ್ಲಿ ನನ್ನ ಆಶೀರ್ವಾದದಿಂದ ಮಂತ್ರಾಕ್ಷತೆ ಕಳುಹಿಸುವೆನು. ನಿನಗೆ ಮಂತ್ರಾಕ್ಷತೆ ತಲುಪಿಸುವ ಬ್ರಾಹ್ಮಣನಿಗೆ 11 ವರಹಗಳನ್ನು ದಕ್ಷಿಣೆಯಾಗಿ ಕೊಟ್ಟು ಜೊತೆಯಲ್ಲಿರುವ ವೈಶ್ಯನ ಮಗನಿಗೆ ಅಂದರೆ ಧರ್ಮಗುಪ್ತರ ಮಗನಿಗೆ ನಿನ್ನ ಮಗಳನ್ನು ಕೊಟ್ಟು 100 ವರಹಗಳನ್ನೆತ್ತು ಮದುವೆ ಮಾಡು ಎಂದು ಹೇಳಿದ್ದರಂತೆ. ಅದರಂತೆ ಶ್ರೀಗಳ ಪಾದುಕೆಯ ಮೇಲೆ ವೃದ್ಧಿಯಾಗುತ್ತಿದ್ದ ಮಂತ್ರಾಕ್ಷತೆಯನ್ನು ಅವರಿಗೆ ನೀಡಿ ನಂತರ ಅವರ ನಿರ್ದೇಶದಂತೆ ಶಂಕರ ಭಟ್ಟರು ಪ್ರಯಾಣ ಮುಂದುವರಿಸಿ ವಿಜಯ ಮಾಡದ ಮೂಲಕ ಪೀಠಾಪುರ ತಲುಪಿದರು. ಅಲ್ಲಿ ಬಾಪನಾರ್ಯರ ಮನೆಯಲ್ಲಿ ಉಳಿದು ನಂತರ ನರಸಿಂಹವರ್ಮರ ಮತ್ತು ವೆಂಕಟಪ್ಪಯ್ಯ ಶ್ರೇಷ್ಠಿಗಳ ಕುಟುಂಬವನ್ನು ಕೂಡಿಕೊಂಡು ಎಲ್ಲರೂ ಒಟ್ಟಾಗಿ 18 ಕುದುರೆ ಗಾಡಿಗಳಲ್ಲಿ ಕುರಂಗಡ್ಡೆ ಕಡೆಗೆ ಹೊರಟರು. ನಾಗಾಲೋಟದಿಂದ ಬಂದ ಗಾಡಿಗಳು ಯಾವಾಗ ಪಂಚದೇವ್ ಪಹಾಡ್ ತಲುಪಿದವೋ ಯಾರಿಗೂ ತಿಳಿಯಲಿಲ್ಲ. ಅಲ್ಲಿಂದ ಕುರಂಗಡ್ಡೆಗೆ ಬಂದು ಎಲ್ಲರೂ ಶ್ರೀಗಳ ದರ್ಶನ ಪಡೆದರು. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೋತೃಗಳಿಗೆ ಪಂಚದೇವ್ ಪಹಾಡ್ ದರ್ಬಾರ್ ರೂಪುಗೊಳ್ಳುವುದು ಹಾಗೂ ಆತ್ಮೀಯರನ್ನು ವಿಚಿತ್ರವಾಗಿಯೇ ಪೀಠಾಪುರಕ್ಕೆ ಸೇರಿಸುವುದು ಎಂಬ 47ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀಪಾದರು ಎಲ್ಲರಿಗೂ ಧರ್ಮ ಕರ್ಮದ ಮೇರೆಗೆ ಅನುಗ್ರಹಿಸುವರು. ಶ್ರೀಪಾದ ಶ್ರೀವಲ್ಲಭರ ದರ್ಬಾರಿನಿಂದ ಊಟ ಸಂತೃಪ್ತಿಯಾಗಿ ಇಡಲಾಗುತ್ತಿತ್ತು. ಚಿತ್ರವಾಗಿ ಅನ್ನದ ರಾಶಿ ಖರ್ಚು ಮಾಡಿ ಎಷ್ಟು ಎತ್ತಿಡುತ್ತಿದ್ದರೂ ರಾಶಿಯಾಗಿ ಉಳಿಯುತ್ತಿತ್ತು. ಉಳಿದ ಅನ್ನ ಶಾಖ ಪಾಕಗಳನ್ನು ಶ್ರೀಗಳು ಕೃಷ್ಣಾ ನದಿಗೆ ಅರ್ಪಿಸುತ್ತಿದ್ದರು. ಹಾಗೆ ಜಲಚರಗಳಿಗೂ ಸಹ ಶ್ರೀಪಾದರ ಪ್ರಸಾದ ಲಭಿಸುತ್ತಿತ್ತು. ಶ್ರೀಪಾದರು ಬಾಪನಾರ್ಯರನ್ನು ಉದ್ದೇಶಿಸಿ, ತಾತ, ಶ್ರೀಶೈಲದಲ್ಲಿ ಸೂರ್ಯಮಂಡಲದಿಂದ ಶಕ್ತಿಪಾತ ಮಾಡಿದ್ದೀರಾ. ನನ್ನ ಅವತಾರವನ್ನು ಬಯಸಿ ದೀನವಾಗಿ ಭರದ್ವಾಜರ ಅಧ್ವರ್ಯದಲ್ಲಿ ಮಹರ್ಷಿಗಳೆಲ್ಲರೂ ತ್ರೇತಾಯುಗದಲ್ಲಿ ಪೀಠಿಕಾಪುರದಲ್ಲಿ ಸಾವಿತ್ರ ಕಾಟಕ ಚಯನ ಮಾಡಿದರು. ಕೊಟ್ಟ ಮಾತಿಗಾಗಿ ನಾನು ಅವತರಿಸಿದೆ. ಬ್ರಹ್ಮಸ್ವರೂಪ ಮಾತಲ್ಲಿ ತಿಳಿಸಲಾರದ, ಮನಸ್ಸಿನಿಂದ ಊಹಿಸಲಾರದ ಮತ್ತು ದತ್ತಪ್ರಭುಗಳಿಗೆ ಅಸಾಧ್ಯವಾದದ್ದೇ ಇಲ್ಲವೆಂದು ದೃಢವಾಗಿ ಹೇಳುತ್ತಲೇ ಬಂದಿರುವೆ. ದೇಶ ಕಾಲಗಳ ಉದ್ದವೂ ಮಾಡಬಲ್ಲೆ, ಸಂಕುಚಿತ ಸಹ ಮಾಡಬಲ್ಲೆನು. ನನ್ನ ಇಚ್ಛೆಗೆ ಎದುರಿಲ್ಲ. ನನಗೆ ಬೇಕೆನ್ನಿಸಿದರೆ ಪೃಥ್ವಿ ಆಗಸ ಒಂದಾಗುವುದು. ಅಂತರಿಕ್ಷದ ಖಗೋಳಗಳೆಲ್ಲ ನನ್ನ ಕೈಚೆಂಡುಗಳೇ. ನೀನು ಲಾಭಾದ ಮಹರ್ಷಿ. ನಂದ ಭಾಸ್ಕರಾಚಾರ್ಯನಾಗಿ ಅವತರಿಸಿದಾಗ ನಿನ್ನನ್ನು ಅನುಗ್ರಹಿಸಿದೆ. ಇಂದು ಬಾಪನ್ನಾವಧಾನಿ ನೀನಾದಾಗ ನಾನು ಶ್ರೀಪಾದನಾದೆ. ಆಶ್ಚರ್ಯವೇನು ಪಡಬೇಕಾಗಿ ಇಲ್ಲ ಎಂದು ಹೇಳಿದರು. ಆಗ ವೆಂಕಟಪ್ಪಯ್ಯ ಶ್ರೇಷ್ಠಿ, ಬಂಗಾರ, ನಿನಗೆಲ್ಲ ಅತಿ ಅಸಾಧಾರಣವೇ. ನಮಗೆ ಮಾತ್ರ ಎಲ್ಲವೂ ಅಸಾಧಾರಣವಾಗಿಯೂ ರೋಮಾಂಚಕವಾಗಿಯೂ ಗೋಚರಿಸುತ್ತಿರುವುದು ಎಂದರು. ಆಗ ಶ್ರೀಪಾದರು, ತಾತ, ನಾನು ಬಲು ತಿಳುವಳಿಕೆ ಉಳ್ಳ ವ್ಯಾಪಾರಿ. ಯಾರಿಗೆ ಎಷ್ಟು ನೀಡಬೇಕು ಅವರವರ ಧರ್ಮ ಕರ್ಮಗಳ ಮೇರೆಗೆ ಅಳೆದು ತೂಕ ಮಾಡಿ ಕೊಡುವೆನು. ನನ್ನಿಂದ ಹೊರಬೀಳುವ ಒಂದೇ ಒಂದು ಕಿರಣವೇ ಮಹಾಯೋಗಿ ಮಹಾಸಿದ್ಧನಾಗಿ ಪ್ರಕಾಶಿಸುವುದು. ಅಂತಹ ಚಿಕ್ಕ ಕಿರಣವನ್ನೇ ಈ ಭೂಮಿ ತಾಳಲಾರದು. ಸ್ವಲ್ಪ ಕುಂಡಲಿನಿ ನೀಡಿದರೇನೆ ನೀವು ತಾಳಬಲ್ಲಿರಿ. ಆದ್ದರಿಂದಲೇ ನನ್ನನ್ನು ನಾನು ಮಾಯದೊಳು ಗುಪ್ತವಾಗಿಡುವೆನು. ಬೇಕಾದಾಗ ಎಂತಹ ಅಸಾಧಾರಣ ಲೀಲೆಯಾದರೂ ತೋರಿಸಬಲ್ಲೆ. ನಾನು ಎಂತಹ ಭಾರವನ್ನಾದರೂ ಎತ್ತಬಲ್ಲೆ. ನಾನು ಪರಿಹರಿಸಲಾರದ ಸಮಸ್ಯೆಯೇ ಇಲ್ಲ. ಕೊಡಲಾಗದ ವರಗಳೇ ಇಲ್ಲ. ಮಾಡಲಾರದ ಕಾರ್ಯ ಸಹ ಇಲ್ಲ. ಪೀಠಿಕಾಪುರದಿಂದ ನಿಮ್ಮನ್ನೆಲ್ಲ ಈ ರೀತಿ ಬರಮಾಡಿಕೊಂಡಿದ್ದು
ನಾನು ದತ್ತನೆಂದು ತಿಳಿಸಲು ಮಾತ್ರ ಎಂದರು. ನರಸಿಂಹವರ್ಮರು, ಎಲ್ಲರನ್ನೂ ರಕ್ಷಿಸುವ ಏಕೈಕ ಕ್ಷತ್ರಿಯನು ನೀನೆ, ಉಳಿದವರು ನಾಮಮಾತ್ರಕ್ಕೆ ಕ್ಷತ್ರಿಯರು ಅಂದರು. ಆಗ ಶ್ರೀಗಳು, ಕ್ಷತ್ರಿಯತ್ವ ನನ್ನಲ್ಲಿ ಸದಾ ಸ್ವಾಭಾವಿಕ. ನೀನು ಶಿವಾಜಿ ಮಹಾರಾಜ ಹೆಸರಿನಲ್ಲಿ ಮಹಾರಾಷ್ಟ್ರದೊಳು ಅವತರಿಸಿ ಸನಾತನ ಧರ್ಮದ ರಕ್ಷಣೆ ಮಾಡಲು ಆದೇಶಿಸುತ್ತಿದ್ದೇನೆ ಎಂದರು. ಆಗ ನರಸಿಂಹವರ್ಮರು ಜಯ ಜಯಕಾರ ಮಾಡಿದರು. ಶ್ರೀಪಾದ ಸಾರ್ವಭೌಮರಿಗೆ ಜಯವು ಜಯವು. ಆಗ ಅಮ್ಮಾಜಮ್ಮನವರು, ಮಗು ಬಂಗಾರ, ನಿನ್ನ ಕಲ್ಯಾಣ ಕಾಣಬೇಕೆಂದು ಎಷ್ಟು ಆಸೆ ಪಡುತ್ತಿದ್ದೇವೆ. ಕಲ್ಯಾಣ ಬಲು ವೈಭವದಿಂದ ನಡೆಸಿ ನಿನಗೆ ಕಲ್ಯಾಣ ತಿಲಕ ಇಟ್ಟು ಮಧುಮಗನಾಗಿ ನೋಡಬೇಕೆಂದಿದೆ ಎನ್ನಲು, ಅಮ್ಮಮ್ಮ, ತಪ್ಪದೆ ಹಾಗೇ ಆಗಲಿ. ನಾನು ಕಲ್ಕಿ ಅವತಾರಿಯಾಗಿ ಶಂಬಲ ಗ್ರಾಮದಲ್ಲಿ ಜನ್ಮಿಸಿ ಸಿಂಹಳದಲ್ಲಿ ಪದ್ಮಾವತಿ ಎಂಬ ಹೆಸರಿನಲ್ಲಿ ಜನ್ಮಿಸಿದ ಅನಘಾ ಲಕ್ಷ್ಮಿಯನ್ನು ಲೋಕ ಕಲ್ಯಾಣಕ್ಕಾಗಿ ಮದುವೆ ಆಗುವೆನು. ಅದಕ್ಕೆ ಸ್ವಲ್ಪ ಸಮಯವಿದೆ. ಹಾಗೆ ನಿಮ್ಮ ಬಯಕೆ ತಪ್ಪದೆ ತೀರಿಸುವೆ. ಯಾವಾಗ ಒಬ್ಬನಾದರೂ ನೂತನ ಅಯ್ಯಪ್ಪ ಶಬರಿಮಲೆಗೆ ಬಾರನೋ ಅದೇ ಕಲಿಯುಗಾಂತ ಎಂದು ತಿಳಿಯಿರಿ. ನಾನು ಧರ್ಮಶಾಸ್ತ್ರನು, ಮಾತು ಮೀರನು. ನೀವೆಲ್ಲ ಸ್ವಲ್ಪ ಕಾಲ ಕಾದಿರಲೇಬೇಕು ಎಂದರು. ಮಾಯಾ ನಾಟಕ ಸೂತ್ರಧಾರಿ ಲೀಲಾ ವಿನೋದ. ಆಗ ವೆಂಕಟಸುಬ್ಬಮಾಂಬ ಅವರು, ಅಣ್ಣ, ನೀನು ಹಾಲು ಮೊಸರು ಕೆನೆ ಬೆಣ್ಣೆ ಸೇವಿಸಿ ಬಹಳ ದಿನವಾಗಿದೆ. ನನ್ನ ಕೈಯಾರ ತಿನ್ನಿಸಬೇಕೆಂದು ನನ್ನ ಕೋರಿಕೆ ಎಂದರು. ಆಗ ಶ್ರೀಪಾದರು, ಅಮ್ಮಮ್ಮ, ತಪ್ಪದೇ ತಿನ್ನಿಸಿ. ನಾನು ಆಯಾಸಗೊಂಡಿದ್ದೇನೆ. ನೀವು ಹೊರಟಾಗಲೇ ಹಾಲು ಮೊಸರು ಕೆನೆ ಬೆಣ್ಣೆ ತರುತ್ತಿದ್ದೀರೆಂದು ನನಗೆ ಗೊತ್ತಾಯಿತು. ಬಹಳ ದಿನಗಳ ಪ್ರಯಾಣದಲ್ಲಿ ಇವೆಲ್ಲ ಕೆಡುವುದಿಲ್ಲವೇ? ನಿಮ್ಮ ಪ್ರೇಮಾಭಿಮಾನಕ್ಕೆ ಸೋತು ನಿಮ್ಮ ಈ ಪದಾರ್ಥಗಳು ಕೆಡದಂತೆ ಈ ರೀತಿ ನಿಮ್ಮನ್ನೆಲ್ಲ ಕರೆತಂದೆನು. ಅಮ್ಮಮ್ಮ, ಎಷ್ಟು ಕಷ್ಟ ಸಹಿಸಿದ್ದೆ ನೋಡಿ. ಅಷ್ಟು ದೂರದಿಂದ 18 ಕುದುರೆ ಗಾಡಿಗಳನ್ನು ಒಬ್ಬನೇ ಇಲ್ಲಿಗೆ ಎಳೆದುಕೊಂಡು ಅಷ್ಟು ಕಡಿಮೆ ಸಮಯದಲ್ಲೇ ಬರುವುದು ಸಾಮಾನ್ಯವೇ? ಮೈಯೆಲ್ಲ ನೋವಿದೆ, ಕೈಯೆಲ್ಲ ಹೇಗೆ ಬೊಬ್ಬೆಯಿಂದ ಇವೆಯೋ ನೋಡಿ ಎಂದು ನುಡಿಯುತ್ತಿದ್ದಂತೆ ಅವರು ಶ್ರೀಗಳ ಕೈಗಳನ್ನು ಪರಿಶೀಲಿಸಿ ಆಶ್ಚರ್ಯಪಟ್ಟರು. ನಿಜಕ್ಕೂ ಶ್ರೀಪಾದರ ಕೈಗಳಲ್ಲಿ ಬೊಬ್ಬೆಗಳಿದ್ದವು. ವೆಂಕಟಸುಬ್ಬಮಾಂಬ ಕೈಗಳಿಗೆ ಬೆಣ್ಣೆ ಹಚ್ಚಿ ಬಿಸಿ ನೀರಿನ ಕಾವು ಸಹ ಇತ್ತಳು. ಮಾಯಾ ನಾಟಕ ಸೂತ್ರಧಾರಿಯ ಲೀಲಾ ವಿನೋದಕ್ಕೆ ಅಂತ್ಯವೆಲ್ಲಿ? ಆಗ ರಾಜಮಾಂಬ, ಬಂಗಾರ, ಕನ್ನ, ನಿನಗೆ ಇಷ್ಟವಾದ ಹಲ್ವಾ ಮಾಡಿ ನಿನ್ನ ಬೆಳ್ಳಿಯ ಬಟ್ಟಲಲ್ಲಿ ತಂದಿದ್ದೇನೆ. ಇಲ್ಲಿ ಹತ್ತಿರ ಬಾ, ತಿನ್ನಿಸುತ್ತೇನೆ ಎಂದು ಕೂಗಲು ಬಂದ ಭಗವಂತನಿಗೆ ಅವರ 3 ಅಮ್ಮಮ್ಮರು ತಿನ್ನಿಸಿದರು. ಆ ಹಲ್ವಾ ಬಟ್ಟಲಿನಿಂದ ಎಷ್ಟು ತೆಗೆದರೂ ಬರುತ್ತಲೇ ಇತ್ತು. ಶ್ರೀಗಳು ಬಹಳ ಹೊತ್ತು ಈ ವಿನೋದ ಲೀಲೆಯನ್ನು ನಡೆಸುತ್ತಿದ್ದರು. ಶ್ರೀಪಾದರು, ಅಮ್ಮಮ್ಮಂದಿರು 3 ನನ್ನಲ್ಲಿ ಪ್ರೀತಿ ಇದ್ದರೆ ಇದ್ದೀತು. ಇಷ್ಟು ಹಲವಾ ತಿಂದರೆ ಆರೋಗ್ಯ ಕೆಡದೆ ಈ ಕೆಲಸ ನಿಮಗೆ ಧರ್ಮವೇ ಎಂದು ಪ್ರಶ್ನಿಸಿ ಅವರ ಅಣ್ಣಂದಿರಿಗೂ ತಂಗಿಯರಿಗೂ ಭಾವಂದಿರಿಗೂ ತಾವೇ ಹಲವಾ ತಿನ್ನಿಸಿದರು. ಅಲ್ಲಿಗೆ ಬಂದವರಲ್ಲಿ ವೆಂಕಯ್ಯ ಎಂಬ ರೈತನಿದ್ದನು. ಅವನ ಮನೆಯಲ್ಲೇ ಶ್ರೀಪಾದರು ದತ್ತ ದೀಕ್ಷೆಗಳನ್ನು ನೀಡಿದ್ದರು. ವೆಂಕಯ್ಯನಿಗೂ ಶ್ರೀಗಳೇ ಹಲವಾವನ್ನಿತ್ತು. ಮಿಕ್ಕಿದ್ದನ್ನು ಕುದುರೆ ಗಾಡಿಯವರಿಗೂ ಕುದುರೆಗಳಿಗೂ ಇಡುವಂತೆ ಹೇಳಿದರು. ಆ ಬೆಳ್ಳಿಯ ಬಟ್ಟಲನ್ನು ವೆಂಕಯ್ಯನಿಗೆ ಉಡುಗೊರೆಯಾಗಿ ನೀಡಿದರು. ಆಗ ಅಪ್ಪಲರಾಜು ಶರ್ಮರವರು, ಮಗು ಬಂಗಾರು, ನೀನು ದತ್ತಪ್ರಭುವೆಂದು ತಿಳಿಯದೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಬೇಕು ಎಂದು ಪ್ರಾರ್ಥಿಸಿದರು. ತಂದೆ, ನಾನು ತಮ್ಮ ಕಂದನು. ತಂದೆಯನ್ನು ಮಗ ಕ್ಷಮಿಸುವುದೇ ಎಂತಹ ವಿಚಿತ್ರ! ತಾವು ಮಗನಾದ ನನ್ನ ಮೇಲೆ ವಾತ್ಸಲ್ಯ ಸುರಿಸಬೇಕು, ಸದಾ ನನ್ನ ಕ್ಷೇಮ ಅಭಿವೃದ್ಧಿ ಕೋರಬೇಕು ಎಂದರು. ವೆಂಕಾವಧಾನರು ಆಕೆಯ ಧರ್ಮಪತ್ನಿ ಕಣ್ಣೀರು ಧಾರೆಯಾಗಿ ಅಳುತ್ತಿದ್ದರು. ಆಗ ಶ್ರೀಗಳು, ಮಾವ, ನಮ್ಮ ಬಂಧ ಶಾಶ್ವತವಾದದ್ದು. ನಾನು ನಿಮಗೆ ಮಾತ್ರವೇ ಸೋದರ ಅಳಿಯನಲ್ಲ. ನಿನ್ನ ವಂಶದಲ್ಲಿ ಜನ್ಮಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ನನ್ನನ್ನು ಸೋದರ ಅಳಿಯನಂತೆ ಭಾವಿಸಬಹುದು. ನಾನು ನಿಮ್ಮನ್ನೆಲ್ಲ ನನ್ನ ದಿವ್ಯ ಲೀಲೆಗಳಿಂದ ಆನಂದಪಡಿಸುವೆನು. ಕಲ್ಕಿ ಅವತಾರ ಸಮಯದಲ್ಲಿ ಪದ್ಮಾವತಿ ದೇವಿಯನ್ನು ಮಗಳಾಗಿ ಭಾವಿಸಿ ನಿಮ್ಮ ಆರೈಕೆಗಳನ್ನೆಲ್ಲ ತೀರಿಸಿಕೊಳ್ಳಬಹುದು ಎಂದರು.
ತಾಯಿ ಸುಮತಿಗೆ ದುಃಖ ಉಕ್ಕಿ ಬಂದಿತು. ಮದುವೆ ನೆಪದಲ್ಲಿ ಹಣೆಗೆ ತಿಲಕವಿಟ್ಟು ಮಧುಮಗನಾಗಿ ಅಲಂಕರಿಸಲು ಆಗದಿರಲು ಅದೇ ಮಗ ಯತೀಶ್ವರನಾಗಿ ಬೈರಾಗಿ ಆಗಿ ಕಾಣುವುದು ಆಕೆಗೆ ಸಹಿಸಲಾರದಾಯಿತು. ಆಗ ಶ್ರೀಪಾದರು, ಅಮ್ಮ, ನನಗೆ ಅನಸೂಯ ಮಾತೆ ನೀವು ಇಬ್ಬರು ಒಂದೇ. ತಮ್ಮ ಬಯಕೆಗಳನ್ನೆಲ್ಲ ಕಲ್ಕಿ ಅವತಾರದಲ್ಲಿ ತಪ್ಪದೆ ನೆರವೇರಿಸುವೆ ಎಂದು ಅಭಯವಿತ್ತರು. ಅಮ್ಮ, ನಿನ್ನ ಗರ್ಭದಲ್ಲಿ ಜನ್ಮಿಸಿದ ಕಾರಣವೇ ನಾನು ಇಷ್ಟು ಹೆಸರುವಾಸಿ ಆದೆನು. ನಿನ್ನ ಪ್ರೀತಿಯಿಂದಲೇ ನನ್ನ ಸುಪೋಷಣೆಯಾಗಿದೆ. ಅಮ್ಮ, ವಾಸವಿ ಮಾಡಿದ ಕೆಲಸ ನೋಡಿದೆಯಾ? ನನಗೆ ಹಸಿವಾಗಲು ನಾನು ಮಗುವಾಗಿ ಅನಸೂಯ ಮಾತೆ ಬಳಿ ಸ್ತನ್ಯಪಾನ ಮಾಡಲು ಹೋದರೆ ಆ ರಾಕ್ಷಸಿ ಹಾಲೆಲ್ಲ ಕುಡಿದು, ಅಣ್ಣ, ನೀನು ಸುಮತಿ ಮಾತೆಯ ಹಾಲೇ ತೆಗೆದುಕೋ, ಇಲ್ಲ ನಿಧಾನಿಸಿದರೆ ನಾನೇ ಮುಗಿಸುತ್ತೇನೆ ಎಂದು ಹೆದರಿಸಿರುವಳು. ನಾನೇನು ಮಾಡಬೇಕು, ನೀನೇ ಹೇಳು ಎಂದರು. ತಕ್ಷಣ ಮಗುವಾಗಿ ಬದಲಾವಣೆಗೊಂಡು ಒಂದು ಕಿಟಕಿಯ ಬಳಿ ನೆಲದ ಮೇಲೆ ಮಲಗಿ ದೀನ ನೋಟವಿಟ್ಟರು. ಸುಮತಿ ಬಾಧೆಪಟ್ಟು ಮಗುವನ್ನೆತ್ತಿಕೊಂಡು ಸ್ತನ್ಯಪಾನ ಮಾಡಿಸಿದಳು. ಅಮ್ಮ, ವಾಸವಿ ಎಂದು ಕೂಗಲು ಶ್ರೀಪಾದರಂತೆಯೇ ಇರುವ ಮತ್ತೊಂದು ತಿಂಗಳ ಕೂಸು ಅಲ್ಲಿ ಕಂಡು ಬಂದಳು. ಆ ಇಬ್ಬರು ಒಂದೊಂದು ಸ್ತನ್ಯಕ್ಕೆ ಬಾಯಿ ಹಾಕಲು ಸುಮತಿಯ ದುಃಖ ದೂರವಾಯಿತು. ಆಗ ವೆಂಕಯ್ಯನವರು, ಮಹಾಗುರುಗಳಿಗೆ ನಮ್ಮ ಒಂದು ವಿನಂತಿ. ಇಂತಹ ಲೀಲೆ ನಡೆದ ಈ ದರ್ಬಾರು, ಇದಕ್ಕೆ ಸೇರಿದ ವಿಶಾಲ ಭೂಭಾಗವು ವಿಶ್ವವಿಖ್ಯಾತವಾಗಬೇಕು ಎಂದು ಬಯಸಿದರು. ಮುಂದಿನ ಕಾಲದಲ್ಲಿ ನನ್ನ ಈ ದರ್ಬಾರು ಮಂದಿರ ಒಂದು ಭವ್ಯ ಕಟ್ಟಡವಾಗಿ ನಿರ್ಮಿಸಲಾಗುವುದು. ಅಲ್ಲಿ ಗೋವುಗಳು ಇರುವವು. ಇನ್ನೂ ಅನೇಕ ಲೀಲೆಗಳು ತೋರುವೆನು ಎಂದು ನುಡಿದರು ಶ್ರೀಗಳು. ಇದು ನಾನು ಕಂಡ ಪವಾಡ. ನಾನು ಬರೆಯುತ್ತಿರುವುದು ಪೂರ್ಣ ಸತ್ಯ. ಅಲ್ಲಿಗೆ ಆಗಮಿಸಿದವರೆಲ್ಲರಿಗೂ ಮೊಬ್ಬು ಕವಿಯಿತು. ಸ್ವಲ್ಪ ಸಮಯಕ್ಕೆ ನಾನು ಸನ್ಯಾಸಿ ಮತ್ತು ಶ್ರೀಪಾದರು ವಿನಃ ಉಳಿದ ಜನ ಆ ದರ್ಬಾರಿನಲ್ಲಿ ಕಾಣದೆ ಹೋದರು. ಯಾವುದಾದರೂ ರಾಕ್ಷಸ ಮಾಯವೇ ಎಂದು ನಾನು ಬೆದರಿದೆನು. ಆಗ ಶ್ರೀಪಾದರು, ನನ್ನ ಸನ್ನಿಧಿಯಲ್ಲಿ ಯಾವ ರಾಕ್ಷಸ ಮಾಯೆಯೂ ನಡೆಯಲಾರದು. ಅವರನ್ನೆಲ್ಲ ಕ್ಷೇಮವಾಗಿ ಪೀಠಿಕಾಪುರ ಸೇರಿಸಿರುವೆನು. ನನ್ನನ್ನು ಯಾರು ಯಾವ ಭಾವದಿಂದ ಪೂಜಿಸುವರೋ ಅವರನ್ನು ಆ ಭಾವದಲ್ಲೇ ಮುಕ್ತಿಗೊಳಿಸುವೆನು. ಇದು ನನ್ನ ವ್ರತ ಎಂದರು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ 47ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.